ಎಜಿ ನ್ಯೂಸ್ಗೆ ಸ್ವಾಗತ. ಶುಕ್ರವಾರ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಂಗವಾಗಿ ರಮೇಶ್ ಕತ್ತಿ ಮತ್ತು ಎಬಿ ಪಾಟೀಲ ಬಣದ ಹುಕ್ಕೇರಿ ತಾಲೂಕು ಸ್ವಾಭಿಮಾನ ಪ್ಯಾನೆಲ್ ವತಿಯಿಂದ ಸಂಕೇಶ್ವರ ನಗರದ 5 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಇದರಲ್ಲಿ ಪೃಥ್ವಿ ಕತ್ತಿ, ವಿನಯ್ ಪಾಟೀಲ, ಶಿವಾನಂದ ಮೋಡಶಿ, ಸುನಿಲ್ ಪರ್ವತರಾವ್, ಗಜನನ ಕೊಳ್ಳಿ, ಸುಭಾಷ್ ಕಾಸರ್ಕರ್, ನಾಗೇಶ್ ಕಲ್ಲೋಳಿ, ಹರುಣ ಮುಲ್ಲಾ, ಮಹದೇವ್ ಕ್ಷೀರಸಾಗರ, ಸಾಗರ ಪಾಟೀಲ್, ಪಿಂಟು ಪರೀಟ, ಮಹಾವೀರ್ ನೀಲಜಗಿ ಸೇರಿ ಇವತ್ತು 81 ಜನ ಹುಕ್ಕೇರಿ ವಿದ್ಯುತ್ ಸಂಘದ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಮೊದಲಿಗೆ ನಗರದ ಶಂಕರಲಿಂಗ ದೇವರ ಆಶೀರ್ವಾದ ಪಡೆದು ಬಳಿಕ ನಗರದ ಅಂಬೇಡ್ಕರ್ ವೃತ್ತಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಮಹಾರಾಜ, ರಾಣಿ ಚೆನ್ನಮ್ಮ ಸ್ಮಾರಕಕ್ಕೆ ಜಗಜ್ಯೋತಿ ಬಸವೇಶ್ವರ ಮಹಾರಾಜರ ಪುತ್ಥಳಿಗೆ ಹೂವಿನ ಮಾಲೆ ಸಮರ್ಪಿಸಿದರು. जगज्योति बसवेश्वर महाराज की ಈ ವೇಳೆ ಡಾಕ್ಟರ್ ನಂದಕುಮಾರ್ ಹಾವಳ, ನೇತಾಜಿ ಆಗಮ, ಸೋನು ಬೆಳವಿ, ಕುಮಾರ ಬಸ್ತವಾಡಿ, ಓಂಕಾರ ಗಾಡ್ರಿ, ಪಾಂಡುರಂಗ ಡಾವರೆ, ಚಿದಾನಂದ ಕರ್ದನವರ್, ಪಿಂಟು ಪರೇಟ, ಚೇತನ ಬಶೆಟ್ಟಿ, ದೀಪಕ ಭೀಷೆ, ಹಾರುಣ ಮುಲ್ಲಾ, ಸುಧೀರ ಮಾನೆ, ಡಾಕ್ಟರ್ ಸುರೇಶ್ ಕತ್ತಿ, ಸಚಿನ್ ಭೋಪಳೆ, ಬಂಡು ಸೂರ್ಯವಂಶಿ, ನಾಗೇಶ್ ಕೊಳ್ಳಿ, ಸುನಿಲನ್ ಸಪಾಟೆ, ಸಚಿನ ಸಪಾಟೆ ಸೇರಿ ನೂರಾರು ಜನ ಸ್ವಾಭಿಮಾನಿ ಪ್ಯಾನೆಲ್ ಕಾರ್ಯಕರ್ತರು, ಅಭಿಮಾನಿಗಳು, ಎಲ್ಲ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಇನ್ನು ನಾಮಪತ್ರ ಸಲ್ಲಿಸಿದ ಬಳಿಕ ಯಮಕನಮರಡಿ ಕ್ಷೇತ್ರದ ನಾಯಕ ಬಸವರಾಜ ಹುಂದ್ರಿ ಮತ್ತು ಯುವ ನಾಯಕ ವಿನಯ್ ಪಾಟೀಲ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಷ್ಟು ಜನ ಸರ್? ಮತ್ತೆ ಎಲ್ಲ ಕ್ಯಾಟಗರಿ ಆಯ್ತು. ಈಗ ನಾಮಿನೇಷನ್ ಸುಮಾರು ಜನ ನಮಗೇನು ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ಮುಖಂಡರಾಗಲಿ, ಯಾರು ಇಂಟ್ರೆಸ್ಟೆಡ್ ಅದಾರೋ ಎಲ್ಲ ಇವತ್ತು ಮಾಡ್ಯಾರ. ಇದಾದ ನಂತರ ತಕ್ಷಣ ನಮ್ಮ ಹಿರಿಯರಾದ ಮಾನ್ಯ ಶ್ರೀ ಎಬಿ ಪಾಟೀಲ್ ಸಾಹೇಬರು, ಆಮೇಲೆ ಮಾನ್ಯ ರಮೇಶ್ ಕತ್ತಿ ಕಾಕ ಅವರೆಲ್ಲ ಕೂತ್ಕೊಂಡು ಏನು ಫೈನಲ್ ಲಿಸ್ಟ್ ಏನೈತಲ್ಲ ಇನ್ನೊಂದು 2 ದಿವಸದಲ್ಲಿ ಶೀಘ್ರವಾಗಿ ಮಾಡ್ತಾರೆ. ಸರ್, ಸಂಕೇಶ್ವರ ಭಾಗದಿಂದ ಎಷ್ಟು ನಾಮಿನೇಷನ್ ಅದು ಸರ್? ಈಗ ಏನು ಗೊತ್ತಾಗಿ ನಮ್ಮ ಲೀಡರ್ಸ್ ಅಂತೂ ಯಾರ್ಯಾರು ಇಂಟ್ರೆಸ್ಟೆಡ್ ಅದಾರೋ ಎಲ್ಲರೂ ಮಾಡ್ಯಾರ. ಆಮೇಲೆ ಹತ್ರಾಗೂ ಎಲ್ಲ ವರ್ಕೌಟ್ ಮಾಡ್ಬೇಕಾಗ್ತದೆ. ಅದನ್ನ ಆದ ತಕ್ಷಣ ನಾವು ಒಂದು 2 ದಿವಸದಲ್ಲಿ ಅಂದ್ರೆ ಸರ್ ನಿಮ್ಮ ಪ್ಯಾನಲ್ ವತಿಯಿಂದ ಟೋಟಲ್ ಎಷ್ಟಾಗಿದಾವೆ ಗೊತ್ತಿಲ್ಲ. ಇಲ್ಲ, ಸುಮಾರು ಜನ ಮಾಡ್ಯಾರ. ಈಗ ಅದೇನು ಕೌಂಟ್ ಇಲ್ಲ, ಯಾಕಂದ್ರೆ ಒಂದೊಂದು ಇದಕ್ಕಂತೂ 2-3 ಕಡೆ ಮಾಡ್ಯಾರ. ಎಸ್ ಸರ್. ಅದು ಇನ್ನು ಶೀಘ್ರದಲ್ಲಿ 2 ದಿವಸನಾಗ ನಾವು ಅದನ್ನ ಎಲ್ಲರೂ ಯಾರನ್ನ ಹಿಂದೆ ತೆಗಿಬೇಕು, ಯಾವ ಕಾಯ್ಬೇಕು ಎಲ್ಲ ಸಮೀಕರಣ ನೋಡ್ಕೊಳ್ಬೇಕಾಗ್ತದೆ. ಆದ್ಮೇಲೆ ಯಾವ್ಯಾವ ಕ್ಯಾಟಗರಿ ಇದು ಮಾಡ್ಯಾರ? ಎಲ್ಲ ಕ್ಯಾಟಗರಿದು ಇವತ್ತು ನಾಮಿನೇಷನ್ ಆಗ್ಯಾವ. ಬಟ್ ಅಂತ ಕ್ಯಾಂಡಿಡೇಟ್ ಎಲ್ಲ ಒಂದೊಂದು ಈ ಥರ 2 ಆಗ್ಯಾವ. ಒಂದು 9 ಜನರಲ್ ಇದ್ರೆ 3 ಸುದಕ್ಕೆ ಒಂದೊಂದು ಕಡೆ ಆಗ್ಯಾವ. ನಿಮ್ಗೆ ಗೊತ್ತಾಗೇ ಬಿಡ್ತೈತಲ್ಲ, ಯಾಕಂದ್ರೆ ಸುಮಾರಾಗಿ 15 ಪೋಸ್ಟ್ಗೋಸ್ಕರ ನಮ್ಮ ಹುಕ್ಕೇರಿ ಸ್ವಾಭಿಮಾನಿ ಪ್ಯಾನೆಲ್ ಅಂತ ಎಲ್ಲ ಹಿರಿಯರು ಕೂಡ ನಿರ್ಣಯ ಮಾಡಿದ್ದಾರೆ. ನಡೆಯುವ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಒಂದು ನಾಮಿನೇಷನ್ ಪತ್ರವನ್ನು ಇವತ್ತಿನ ದಿನ ನಮ್ಮ ಹುಕ್ಕೇರಿ ತಾಲೂಕಿನ ನಾಯಕರಾದಂಥ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಬಿ ಪಾಟೀಲ್ ಸಾಹೇಬರು ಮತ್ತು ರಮೇಶಣ್ಣ ಕತ್ತಿಯವರ ಒಂದು ಬೆಂಬಲಿತ ಅಭ್ಯರ್ಥಿಗಳನ್ನು ಇವತ್ತಿಂದ ನಾವು ನಾಮಿನೇಷನ್ ಮಾಡಿದ್ದೀವಿ. ಎಲ್ಲರೂ ಉತ್ಸುಕರಾಗಿ ಇವತ್ತಿಂದ ನಾಮಿನೇಷನ್ ಮಾಡಿದ್ದಾರೆ. ತಾಲೂಕಿನ ಜನನೂ ಸಹ ಅಷ್ಟೇ ಪ್ರಬುದ್ಧವಾಗಿ ನಮ್ಮ ಮತದಾರರನ್ನು ಆಯ್ಕೆ ಮಾಡುವಲ್ಲಿ, ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ಅತಿ ಹೆಚ್ಚಿನ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ನಾವು 2 ದಿನಗಳಲ್ಲಿ ಅಂತಿಮವಾಗಿ ಏನು 22ನೇ ತಾರೀಕು ಡ್ರಾಲ್ ಇದೆ, ಅವತ್ತಿನ ದಿನ ನಮ್ಮ ಅಭ್ಯರ್ಥಿಗಳನ್ನು ನಾಯಕರು ತೀರ್ಮಾನ ಮಾಡಿ ಅದು 15 ಸೀಟ್ಗಳನ್ನು ಉಳಿಸ್ತಾರೋ ಆ ಒಂದು 15 ಅಭ್ಯರ್ಥಿಗಳಿಗೆ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಬರುವಂಥ 28ರವರೆಗೆ ಹಗಲು ದುಡಿದು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತೀವಿ ಅಂತೇಳಿ ಈ ಮುಖಂಡರಿಗೆ ಹೇಳ್ತೀವಿ. ಯಮಕನಮರಡಿ ಕ್ಷೇತ್ರದ ಸರ್ ಎಷ್ಟು? ಯಮಕನಮರಡಿ ಮತಕ್ಷೇತ್ರದ ಈಗಾಗಲೇ 22,000 ಮತದಾರರು ಅಂತೇಳಿ ಕೇಳ್ಬಿಟ್ಟಿದ್ವಿ. ಹೀಗಾಗಿ ಯಮಕನಮರಡಿ ಕ್ಷೇತ್ರದಲ್ಲಿ ಸಹ ನಮ್ಮ ಮತದಾರರು, ರೈತಾಪಿ ವರ್ಗದವರು, ತಾಯಂದಿರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿಂದ ಸ್ವಾಭಿಮಾನ, ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನಾವು ಎಲ್ಲಿ ಹಳ್ಳಿಗಳಿಗೆ ಭೇಟಿ ಆದಾಗ ಇವತ್ತಿನ ದಿನ ಅವರ ಹೇಳುವಂಥ ಒಂದು ಹೇಳಿಕೆಗಳನ್ನು ಕೇಳಿದ್ರೆ, ಅವ್ರು ಕೊಡೋಂಥ ಸಲಹೆ ಮಾರ್ಗದರ್ಶನ ಕೇಳಿದ್ರೆ ನಮ್ಮ ತಾಲೂಕಿನ ಜನರ ಪ್ರಬುದ್ಧ ಮತದಾರರು ಭಾಳ ಉತ್ಸುಕರಾಗಿ ನಮ್ಮ ಪ್ಯಾನಲ್ಗೆ ಸಹಾಯ ಸಹಕಾರ ಮಾಡ್ತಾರೆ ಮತ್ತು ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೋ. ಅದು ಲೀಡ್ ಹಂತಿತ ಲೀಡ್ ಅಲ್ಲ,
ಭಾಳ ಭರ್ಜರಿ ಲೀಡಾಗಿ ನಾವು ಅಭ್ಯರ್ಥಿಗಳು ಬರುತ್ತೆ. ಸರ್ ತಾಲೂಕಿನ ಜನರಿಗೆ ಏನು ಭರವಸೆ ಕೊಡೋಕೆ ಇಚ್ಛೆ ಪಡ್ತೀರಿ ಸರ್? ನಮ್ಮ ತಾಲೂಕಿನ ಜನರಿಗೆ ನಾವು ಈಗಾಗಲೇ ಕಳೆದ 30-40 ವರ್ಷಗಳಿಂದ ದಿವಂಗತ ಉಮೇಶಣ್ಣ ಕತ್ತಿ ಮತ್ತು ಸನ್ಮಾನ್ಯ ಶ್ರೀ AV ಪಾಟೀಲ್ ಸಾಹೇಬರು, ರಮೇಶಣ್ಣ ಕತ್ತಿ ಅವರು ಏನು ನಮ್ಮ ತಾಲೂಕಿನಲ್ಲಿ ಸುವ್ಯವಸ್ಥಿತವಾದಂಥ ಆಡಳಿತ, ಒಳ್ಳೆಯ ಅಭಿವೃದ್ಧಿ, ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಏನು ಒಳ್ಳೆಯ ರೀತಿ ನಡೆಸ್ಕೊಂಡು ಬಂದಿದ್ದಾರೆ, ಮುಂದೇನೂ ಸಹ ಅದೇ ರೀತಿಯಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಮತ್ತು ನಮ್ಮ ಏನೇ ಅಭ್ಯರ್ಥಿಗಳಿದಾರ ಇವರು ತಮ್ಮ ಭಾಗದಲ್ಲಿ ಎಲ್ಲ ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಡ್ತೀವಿ. ಹೊರ ತಾಲೂಕಿನವರು ಬರ್ತಾ ಇದ್ದಾರೆ. ಈಗಿನ ತಾಲೂಕುದಾರ ಈಗಾಗಲೇ ಸಾಕಷ್ಟು ಉತ್ತರವನ್ನು ನಮ್ಮ ನಾಯಕರಾದಂಥ ರಮೇಶಣ್ಣ ಕತ್ತಿ ಮತ್ತು AV ಪಾಟೀಲ್ ಸಾಹೇಬರು ಕೊಟ್ಟಿದ್ದಾರೆ. ಹೊರಗಿನ ತಾಲೂಕಿನವರಿಗೆ ಹೊರಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ, ನಮ್ಮ ತಾಲೂಕಿನ ಸ್ವಾಭಿಮಾನ ಉಳಿಸ್ಕೋತೀವಿ ಅನ್ನುವಂಥ ನಾವು ಹೇಳ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.